ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆಯವರು ಜನವರಿ 3, 1831 ರಂದು ಮಹಾರಾಷ್ಟ್ರದ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು. ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ. ಭಾರತದ ಮೊದಲ ಎಲ್ಲಾ ಮಹಿಳಾ ಶಾಲೆಯನ್ನು ನಿರ್ಮಿಸಿದರು. ಅಸ್ಪೃಶ್ಯರಿಗಾಗಿ ತನ್ನ ಮನೆಯಲ್ಲಿ ಒಂದು ಬಾವಿಯನ್ನು ನಿರ್ಮಿಸಿದಳು. ಬಾಲ ವಿಧವೆಯ ಆರೈಕೆ ಮಾಡಿದರು. 10ನೇ ವಯಸ್ಸಿನಲ್ಲಿ ವಿವಾಹವಾದರು. ಅವರ ಪತಿ ಜ್ಯೋತಿರಾವ್ ಫುಲೆ ಅವರಿಗೆ ಮನೆಯಲ್ಲಿ ಶಿಕ್ಷಣ ನೀಡಿದ್ದರು ಎಂದು ಹೇಳಲಾಗುತ್ತದೆ. ನಂತರ ಜ್ಯೋತಿರಾವ್ ಅವರು ಸಾವಿತ್ರಿಬಾಯಿ ಅವರನ್ನು ಪುಣೆಯ ಶಿಕ್ಷಕರ ತರಬೇತಿ ಸಂಸ್ಥೆಗೆ ಸೇರಿಸಿದರು. ತಮ್ಮ ಜೀವನದುದ್ದಕ್ಕೂ ದಂಪತಿಗಳು ಪರಸ್ಪರ ಬೆಂಬಲಿಸಿದರು ಮತ್ತು ಹಾಗೆ ಮಾಡುವ ಮೂಲಕ ಅನೇಕ ಸಾಮಾಜಿಕ ಅಡೆತಡೆಗಳನ್ನು ಮುರಿದರು. ಮಹಿಳೆಯರು ಶಿಕ್ಷಣವನ್ನು ಪಡೆಯುವುದು ಸಹ ಸ್ವೀಕಾರಾರ್ಹವಲ್ಲ ಎಂದು ಪರಿಗಣಿಸಲ್ಪಟ್ಟ ಸಮಯದಲ್ಲಿ ದಂಪತಿಗಳು 1848 ರಲ್ಲಿ ಪುಣೆಯ ಬೀಡೆವಾಡದಲ್ಲಿ ಬಾಲಕಿಯರಿಗಾಗಿ ಶಾಲೆಯನ್ನು ತೆರೆದರು. ಇದು ದೇಶದ ಮೊದಲ ಬಾಲಕಿಯರ ಶಾಲೆಯಾಗಿದೆ. ಫುಲೆ ಶಾಲೆಗಳಿಗೆ ಗಟ್ಟಿಯಾದ ವಿರೋಧ. ಅವರು ಹುಡುಗಿಯರು, ಶೂದ್ರರು ಮತ್ತು ಅತಿ ಶೂದ್ರರು, ಕ್ರಮವಾಗಿ ಹಿಂದುಳಿದ ಜಾತಿಗಳು ಮತ್ತು ದಲಿತರಿಗಾಗಿ ಪುಣೆಯಲ್ಲಿ ಹೆಚ್ಚಿನ ಶಾಲೆಗಳನ್ನು ತೆರೆದರು. ಇದು ಭಾರತೀಯ ರಾಷ್ಟ್ರೀಯತಾವಾದಿಗಳಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯಾಗಿ ಶಾಲೆಗೆ ಹೋಗುವ ದಾರಿಯಲ್ಲಿ ಜನ ಕಲ್ಲು ಮತ್ತು ಸಗಣಿಯನ್ನು ಎರಚುತ್ತಿದ್ದರು. ಅವರು ಹೆಣ್ಣುಮಕ್ಕಳಿಗೆ ಮತ್ತು ಬ್ರಾಹ್ಮಣೇತರರಿಗೆ ಶಾಲೆಗಳನ್ನು ಸ್ಥಾಪಿಸುವುದನ್ನು ವಿರೋಧಿಸಿದರು. ರಾಷ್ಟ್ರೀಯತೆಯ ನಷ್ಟವನ್ನು ಉಲ್ಲೇಖಿಸಿ ಮತ್ತು ಜಾತಿ ನಿಯಮಗಳನ್ನು ಅನುಸರಿಸದಿರುವುದು ರಾಷ್ಟ್ರೀಯತೆಯನ್ನೇ ಕಳೆದುಕೊಳ್ಳುತ್ತದೆ ಎಂದು ನಂಬುತ್ತಾರೆ. ಆದರೆ ಇದು ಅವರ ಸಾಧನೆಗೆ ಅಡ್ಡಿಯಾಗುವುದಿಲ್ಲ ಮತ್ತು ಶಾಲೆಗಳು ಯಶಸ್ವಿಯಾಗಿದೆ ಎಂದು ಪ್ರಶಂಸಿಸಲಾಯಿತು. ಶಿಕ್ಷಣವನ್ನು ಮೀರಿ ಸಮಾಜ ಸುಧಾರಕರಾಗಿ ಫುಲೆಯವರ ಪಾತ್ರ. ಸಾವಿತ್ರಿಬಾಯಿ ಫುಲೆಯವರು ಅಂತರ್ಜಾತಿ ವಿವಾಹಗಳು, ವಿಧವಾ ಪುನರ್ವಿವಾಹಗಳು ಮತ್ತು ಬಾಲ್ಯವಿವಾಹ, ಸತಿ ಮತ್ತು ಡೋವ್ ಪದ್ಧತಿಗಳ ನಿರ್ಮೂಲನೆ ಮಾಡಿದರು. ಫುಲೆ ದಂಪತಿಗಳು ಯಶವಂತರಾವ್ ಎಂಬ ವಿಧವೆಯ ಮಗುವನ್ನು ದತ್ತು ಪಡೆದರು. ಅವರು ವೈದ್ಯರಾಗಲು ಶಿಕ್ಷಣ ನೀಡಿದರು. ಬಾಲಹತ್ಯಾ ಪ್ರತಿಬಂಧಕ ಗೃಹ. ತಾರತಮ್ಯ ಎದುರಿಸುತ್ತಿರುವ ಗರ್ಭಿಣಿ ವಿಧವೆಯರಿಗಾಗಿ ಜ್ಯೋತಿರಾವ್ ಜೊತೆಗೆ ಸಾವಿತ್ರಿಬಾಯಿ ಬಾಲ್ಹತ್ಯಾ ಪ್ರತಿಬಂಧಕ ಗೃಹ, ಶಿಶುಹತ್ಯೆ ತಡೆಗಟ್ಟುವ ಮನೆ ಆರಂಭಿಸಿದರು. ಯುವ ಬ್ರಾಹ್ಮಣ ವಿಧವೆಯೊಬ್ಬಳು ತನ್ನ ನವಜಾತ ಶಿಶುವನ್ನು ಕೊಂದ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಘಟನೆಗಳಿಂದ ಇದು ಪ್ರೇರಿತವಾಗಿದೆ. ಸತ್ಯಶೋಧಕ ಸಮಾಜ. 1873 ರಲ್ಲಿ ಫುಲೆಗಳು ಸತ್ಯಶೋಧಕ ಸಮಾಜವನ್ನು ಸತ್ಯಶೋಧಕರ ಸಮಾಜ ಸ್ಥಾಪಿಸಿದರು. ಇದು ಸಾಮಾಜಿಕ ಸಮಾನತೆಯನ್ನು ತರುವ ಏಕೈಕ ಗುರಿಯೊಂದಿಗೆ ಅವರ ಜಾತಿ, ಧರ್ಮ ಅಥವಾ ವರ್ಗ ಶ್ರೇಣಿಗಳನ್ನು ಲೆಕ್ಕಿಸದೆ ಎಲ್ಲರಿಗೂ ಮುಕ್ತ ವೇದಿಕೆಯಾಗಿತ್ತು. ವಿಸ್ತರಣೆಯಾಗಿ ಅವರು ಸತ್ಯಶೋಧಕ ವಿವಾಹವನ್ನು ಪ್ರಾರಂಭಿಸಿದರು, ಅಲ್ಲಿ ವಿವಾಹಿತ ದಂಪತಿಗಳು ಶಿಕ್ಷಣ ಮತ್ತು ಸಮಾನತೆಯನ್ನು ಉತ್ತೇಜಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ. ಸಾವಿತ್ರಿಬಾಯಿ ಅವರ ಸಾಹಿತ್ಯ ಕೃತಿಗಳು. ಸಾವಿತ್ರಿಬಾಯಿ ಫುಲೆಯವರು 1854 ರಲ್ಲಿ ತಮ್ಮ 23ನೇ ವಯಸ್ಸಿನಲ್ಲಿ ಕಾವ್ಯ ಫುಲೆ, ಕಾವ್ಯದ ಹೂವುಗಳು ಎಂಬ ತಮ್ಮ ಮೊದಲ ಕವನ ಸಂಕಲನವನ್ನು ಪ್ರಕಟಿಸಿದರು. ಅವರು 1892 ರಲ್ಲಿ ಭವನ್ ಕಾಶಿ ಸುಬೋಧ ರತ್ನ, ದಿ ಓಷನ್ ಆಫ್ ಪ್ಯೂರ್ ಜೆಮ್ಸ್ ಅನ್ನು ಪ್ರಕಟಿಸಿದರು. ಈ ಕೃತಿಗಳಲ್ಲದೆ ಮಾತುಶ್ರೀ ಸಾವಿತ್ರಿಬಾಯಿ ಫ್ರೆಂಚಿ ಭಾಷಾನೆ ವಾಗಾಣಿ, ಸಾವಿತ್ರಿಬಾಯಿ ಫುಲೆಯವರ ಭಾಷಣಗಳು ಮತ್ತು ಹಾಡುಗಳು, ಮತ್ತು ಅವರು ತಮ್ಮ ಪತಿಗೆ ಬರೆದ ಪತ್ರಗಳನ್ನು ಸಹ ಪ್ರಕಟಿಸಲಾಗಿದೆ.